ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡಿ ಅಂದ್ಮೇಲೆ ಕರ್ನಾಟಕದ ರಾಜಕೀಯವೇ ಅಲ್ಲೋಲ ಕೊಲ್ಲೋಲ ಆಗಿದೆ. ಇದು ಗವರ್ನರ್ ವರ್ಸಸ್ ಗವರ್ಮೆಂಟ್ ಯುದ್ಧಕ್ಕೂ ಕಾರಣವಾಯಿತು. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲೇರಿದ ಸಿಎಂಗೆ ಸಣ್ಣದೊಂದು ರಿಲೀಫ್ ಸಿಕ್ಕಿದ ಬೆನ್ನಲ್ಲೇ 1494 ಕೋಟಿಯ ಭೂತ ಬೆನ್ನು ಬಿದ್ದಿದೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ನೀಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಅಲ್ಲಿ ಬಾಕಿ ಉಳಿದಿರುವ 1494 ಕೋಟಿ ರೂಪಾಯಿ ಹಣ ದುರುಪಯೋಗ ಆಗಿದರ ಬಗ್ಗೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಅರುಣ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. 1494 ಕೋಟಿ ರೂಪಾಯಿ ಹಣ ಎಲ್ಲಿದೆ? ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಇಲ್ವೇ ಇಲ್ಲ. ಈ ಬಗ್ಗೆ ಮಾಹಿತಿ ನೀಡಿ ಅಂತ ಅರುಣ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಆದ್ರೆ ಇಲ್ಲಿ ತನಕ ಯಾವುದೇ ಮಾಹಿತಿ ನೀಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರನ್ನ ನೀಡಲಾಗಿದೆ. ಮೂಢ ಸಂಕಷ್ಟದಲ್ಲಿ ಇರುವ ಸಿಎಂಗೆ ಹೊಸ ತಲೆನೋವು ಶುರುವಾಗಿದೆ. 2022-23 ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ಗಳಲ್ಲಿ ಎಷ್ಟು ಹಣ ಬಳಕೆ ಆಗಿದೆ, ಉಳಿದ ಮೊತ್ತ ಯಾವುದಕ್ಕೆ ಉಪಯೋಗ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾನೆ. 1953 ಕೋಟಿ ರೂಪಾಯಿ ಹಣ ಇತ್ತು. ಸಂಚಿತ ನಿಧಿಗೆ ಉಳಿದ ಹಣ ಹೋಗ್ಬೇಕು. ಹಣ ಬಳಕೆ ಮಾಡ್ಬೇಕಾದ್ರೆ ಶಾಸಕರ ಒಪ್ಪಿಗೆಗಳನ್ನ ಪಡೆದುಕೊಳ್ಬೇಕು. ಆದ್ರೆ ಸಿದ್ದರಾಮಯ್ಯನವರ ಬಳಿಯೇ ಇರುವ ಹಣಕಾಸು ಇಲಾಖೆಯಿಂದ ಇನ್ನು ಉತ್ತರ ಬರ್ಲಿಲ್ಲ ಅಂದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಮುಂದೆ ಯಾರಿಗೆ ಮುಖ್ಯಮಂತ್ರಿ ಜಾಕ್ ಪಾಟ್ ಅನ್ನುವ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಲಿಸ್ಟ್ ನಲ್ಲಿ ಅನೇಕರ ಹೆಸರುಗಳಿವೆ. ಅದರಲ್ಲಿ ಒಂದು ಹೆಸರು MB ಪಾಟೀಲ್ ಅವರದು. ಕಾಂಗ್ರೆಸ್ ಪಕ್ಷ ಲಿಂಗಾಯತರನ್ನ ಕಡೆಗಣನೆ ಮಾಡ್ತಾ ಇದೆ. ಇದು ವಿಚಾರ ಬಂದಾಗೆಲ್ಲ ಲಿಂಗಾಯತ ಸಿಎಂ ಅನ್ನುವ ಚರ್ಚೆಗಳು ಶುರುವಾಗುತ್ತೆ. ಆಗ ಬರುವ ಹೆಸರು MB ಪಾಟೀಲ್ ಅವ್ರದ್ದು. ಅವರಿಗೂ ಕೂಡ ಸಿಎಂ ಆಗ್ಬೇಕು ಅನ್ನುವ ಆಸೆ ಇದ್ದೇ ಇದೆ. ಆದ್ರೆ ಸಿಎಂ ಆಗ್ಬೇಕು ಅಂತ ಕನಸು ಕಾಣ್ತಿದ್ದ MB ಪಾಟೀಲ್ ಅವರಿಗೆ ಒಂದು ಆಘಾತ ಎದುರಾಗಿದೆ. KIADB ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪ ಬಂದಿದೆ. ಕೈಗಾರಿಕಾ ಸಚಿವ MB ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಳ್ಳಹಳ್ಳಿ ಮನವಿ ಮಾಡಿದ್ದಾರೆ. ಬಿಡದಿ, ಕೋಲಾರ, ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ. ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ದಿನೇಶ್ ಕಳ್ಳಹಳ್ಳಿ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ನೀಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ರೆ MB ಪಾಟೀಲ್ ಕೂಡ ಸಿಎಂ ತರನೇ ತನಿಖೆಗೆ ಸಿದ್ಧರಾಗಬೇಕಾಗಿದೆ. ಹಾಗೆ ನೋಡಿದ್ರೆ ಭ್ರಷ್ಟಾಚಾರದ ಆರೋಪ ಇರೋದಕ್ಕೆ ಈಗಾಗಲೇ ಜೈಲು ಕಂಡು ಬಂದಿರುವ DK ಶಿವಕುಮಾರ್ ಅವರನ್ನ ಸಿಎಂ ಮಾಡೋದು ಅನುಮಾನ ಅನ್ನುವ ಚರ್ಚೆ ಆಗ್ತಾ ಇದೆ. ಬಹುಪಾಲು ಲಿಂಗಾಯತರು ಬಿಜೆಪಿ ಪರವಾಗಿ ನಿಲ್ತಾರೆ. ಆ ಮತಗಳನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯೋದಕ್ಕೆ MB ಪಾಟೀಲ್ ಒಳ್ಳೆಯ ಆಯ್ಕೆ ಅನ್ನುವ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗಿತ್ತು. ರಾಜ್ಯಪಾಲರು ಏನನ್ನ ಹೇಳ್ತಾರೆ ಅನ್ನೋದು ಈಗಿನ ಕುತೂಹಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದು ರಾಜೀನಾಮೆ ಭವಿಷ್ಯ ಇದೆ. ರಾಷ್ಟ್ರೀಯ ಪಕ್ಷವಾಗಿರೋದಕ್ಕೆ ಹೈಕಮಾಂಡ್ ತನಿಖೆ ಮುಗಿಯೋ ತನಕ ರಾಜೀನಾಮೆ ಕೊಟ್ಟು ತಪ್ಪು ನಡೆದಿಲ್ಲ, ಭ್ರಷ್ಟಾಚಾರ ಆಗಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಬಹುದು ಅನ್ನುವ ಆಯ್ಕೆ ಹೊಂದಿದೆ. ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಖರ್ಗೆ ಸಾಹೇಬ್ರು ಏನ್ ಹೇಳ್ತಾರೆ, ಸೋನಿಯಾ ಗಾಂಧಿ ಅವರ ನಿಲುವೇನು? ಸದ್ಯಕ್ಕೆ ಸಿದ್ದು ಪಕ್ಕವೇ ನಿಂತಿರುವ ಶಾಸಕರ, ಸಚಿವರ ಸೀಕ್ರೆಟ್ ಸಂದೇಶಗಳು ಹೈಕಮಾಂಡ್ಗೆ ಹೋಗಿಲ್ವಾ? ಸಿಎಂ ಸೀಟ್ ಮೇಲೆ ಟವಲ್ ಹಾಕೋಕೆ ನಿಂತವರು ಸಿದ್ದು ಪರವಾಗಿ ಎಷ್ಟು ದಿನ ನಿಲ್ತಾರೆ? ಇಂತಹ ಅನೇಕ ಪ್ರಶ್ನೆಗಳು ಕನ್ನಡಿಗರದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.